ಬಿಸಿ ಬಿಸಿ ಪಡ್ಡು ಮತ್ತು ಶೇಂಗಾ ಪುಟಾಣಿ ಚಟ್ನಿ ರೆಡಿ ಆಯಿತು. ಭಾರಿ ಟೇಸ್ಟಾಗಿರ್ತದೆ, ನೀವು ಮಾಡಿರಿ. ಹಾಯ್, ನಮಸ್ಕಾರ. ಇವತ್ತು ಸ್ಪೆಷಲ್ಲಾಗಿ ಪಡ್ಡು ಮಾಡೋಣ್ರಿ. ಪಡ್ಡಿಗೆ ಏನೇನು ಬೇಕಂತ ಹೇಳ್ತೀನಿ. ಇದಕ್ಕೆ ಒಂದು ಗ್ಲಾಸ್ ಅಕ್ಕಿ ಹಾಕಿನಿ, ಸ್ವಲ್ಪ ಉದ್ದಿನಬೇಳೆ, ಹೆಸರು, ಕಡಲೆಬೇಳೆ ಇವೆಲ್ಲ ಹಾಕಿ ನೆನೆಯಾಕಿಟ್ಟಿನಿ. ಸ್ವಲ್ಪ ಮೆಂತ್ಯ ಹಾಕೀನಿ. ಇವು ಒಂದು 8 ತಾಸು ನೆನೆಯಾಕಿಟ್ಟಿದ್ದೆ. ಮತ್ತು ಇದಕ್ಕೆ ಸ್ವಲ್ಪ ಅವಲಕ್ಕಿ ತೊಗೋಬೇಕು. ಇವನು ಒಂದು ಸ್ವಲ್ಪ ನೆನೆಯಾಕಿಡಬೇಕು. ಇದು ಯಾವಾಗಂದ್ರೆ ಮಿಕ್ಸರ್ಗೆ ಹಾಕೋ ಟೈಮ್ದಾಗ ನೆನೆಯಾಕಿಡಬೇಕು, ಯಾಕಂದ್ರೆ ಅವಲಕ್ಕಿ ಲಘು ನೆನೀತಾವೆ. ಅದಕ್ಕೆ ಇವು ಎರಡು ಏನು ಮಾಡೋದು, ಈಗ ಇದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡೀನಿ. ಇವು ಮೂರು ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕ್ತೀನಿ. ಸದ್ಯ ಮಿಕ್ಸರ್ ಜಾರಿಗೆ ಇಷ್ಟು ಅಕ್ಕಿದು ನೆನೆಯಾಕಿಟ್ಟಿದ್ದೆಲ್ಲ ಹಾಕ್ತೀನಿ ರೀ. ಇಷ್ಟು ಅವಲಕ್ಕಿ ಹಾಕ್ತೀನಿ. ಅವಲಕ್ಕಿ ನೆಂದವ್ರಿ. ಮತ್ತು ಇದಕ್ಕೆ ಒಂದು 4 ಉಳ್ಳಾಗಡ್ಡಿ ಹಾಕಿ ಮಿಕ್ಸರ್ ಮಾಡೋಣ ರೀ. ಈಗ ಮಿಕ್ಸರ್ಗೆ ಈ ಥರ ಹಾಕಬೇಕು. ಇಷ್ಟು ನುಣ್ಣಗೆ ಸಣ್ಣಂಗೆ ಆಗಬೇಕು. ಇದು ಈ ಸದ್ದ ಒಂದು ಬೌಲಿಗೆ ತೆಗಿತೀನಿ. ಇದು ಬೌಲಿಗೆ ತೆಗ್ದೀನಿ. ಇನ್ನು ಉಳಿದಿರೋದು ಎಲ್ಲ ಮಿಕ್ಸರ್ ಮಾಡ್ತೀನಿ. ಅಂದ್ರೆ ಅದು ಬೆಳಿಗ್ಗೆ ನೆನೆಯಾಕಿರ್ತೀವಲ್ಲ, ಒಂದು 5-6-7 ತಾಸು ನೆನೆದಿರಬೇಕು. ಆಮೇಲೆ ಇದು ಈಗ ರಾತ್ರಿ ಮಿಕ್ಸರ್ ಮಾಡಿ ಇಟ್ಟು ಅಂದರೆ ಬೆಳಿಗ್ಗೆ ಪಡ್ಡು ಮಾಡ್ಕೊಂಡು ತಿನ್ನಕ್ಕೆ ರೆಡಿ ಆಗ್ತದೆ. ಎಲ್ಲದು ಮಿಕ್ಸರ್ ಆಗನ ಒಂದು ಪಾತ್ರೆ ಒಳಗೆ ಹಾಕೀನಿ. ಈ ಥರ ಆಗ್ತದೆ. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ನೀರನ್ನೂ ಇರಬಾರ್ದು. ಈ ಥರ ಮಾಡಬೇಕು. ಸ್ಮೂತಾಗಿ ಮಿಕ್ಸರ್ ಮಾಡಬೇಕು. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ, ಈಗ ರಾತ್ರಿ ಮಾಡೀನಿ, ಬೆಳಿಗ್ಗೆ ತನಕ ಹಂಗೆ ಇಡೋದು. ಬೆಳಿಗ್ಗೆ ಏನದ ಪಡ್ಡು ರೆಡಿ ಮಾಡೋಣಂತ. ಹಿಟ್ಟು ಮಿಕ್ಸರ್ ಮಾಡಿ ರಾತ್ರಿ ಇಟ್ಟಿದ್ವಲ್ಲ, ಅದು ಓಪನ್ ಮಾಡ್ತೀನಿ. ಅದು ಹಿಂಗೆ ಉಬ್ಬಿರ್ತದೆ. ಇದಕ್ಕೇನದ ಈ ಸದ್ದ ಒಂದು ಸ್ಪೂನ್ ತೊಗೊಂಡು ಇಷ್ಟು ಹಿಂಗೆ ಕೈಯಾಡಿಸ್ಬೇಕು. ಇಷ್ಟು ಚೆಂದ ಕೈಯಾಡ್ಸಾದ್ಮೇಲೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಒಂದು ಬೇರೆ ಪಾತ್ರೆ ಒಳಗೆ ತಗೋತೀನಿ ಇದು ಹಿಟ್ಟು. ಈಗ ಇಷ್ಟು ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಈ ಹಿಟ್ಟಿಗೆ ಐತಲ್ಲ, ಇದು ಉಳ್ಳಾಗಡ್ಡಿ, ಇದು ಕೊತ್ತಂಬರಿ, ಇದು ಸಬ್ಬಸಿಗೆ, 1-2 ಹಸಿಮೆಣಸಿನ್ಕಾಯಿ ಇದಿಷ್ಟು ಸೇರಿಸಿ ಕಟ್ ಮಾಡಿ ಇದರೊಳಗೆ ಈ ಹಿಟ್ಟಿನೊಳಗೆ ಹಾಕ್ತೀನಿ. ಇಷ್ಟು ಹಾಕ್ತೀನಿ. ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ತೀನಿ. ಸಕ್ಕರೆ, ಉಪ್ಪು, ಉಳ್ಳಾಗಡ್ಡಿ, ಸಬ್ಬಸಿಗೆ ಪಲ್ಯ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿನಲ್ಲ, ಇವೆಲ್ಲ ಒಂದು ಸ್ವಲ್ಪ ಇದರೊಳಗೆ ಒಂದು 5 ನಿಮಿಷ ಬಿಡನ್ರಿ. ಇದ್ರಾಗ ಸ್ವಲ್ಪ ಹೊತ್ತು ಮುಚ್ಚಿ ಇಡನ್ರಿ. ಈಗ ಶೇಂಗಾ ಚಟ್ನಿ ಮಾಡೋಣ. ಇದಕ್ಕೆ ಪಡ್ಡಿಗೆ ಇದು ಶೇಂಗಾ ಪುಟಾಣಿ ಚಟ್ನಿ ಮಾಡೋಣ್ರಿ. ಕಾಯಿ ಚಟ್ನಿ ಎಲ್ಲರೂ ಮಾಡ್ತಾರೆ. ಇದು ಒಂಥರ ಮಾಡಿ ಟೇಸ್ಟ್ ನೋಡೋಣ. ಸ್ವಲ್ಪ ಪುಟಾಣಿ, ಸ್ವಲ್ಪ ಶೇಂಗಾ, ಆನಂತರ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು ಹಾಕಣ್ರಿ. ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕೊಂಡು ಹಾಕಿ ಇದನ್ನ ಮಿಕ್ಸರ್ ಮಾಡೋಣ್ರಿ. ಮಿಕ್ಸರ್ ಮಾಡೋಣ. ಈ ಥರ ಆಯಿತು. ಸ್ವಲ್ಪ ಫುಲ್ ಸಣ್ಣ ಮಾಡಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಭಾಳ ದಪ್ಪನೂ ಇರಬಾರ್ದು, ಈ ಥರ ಇರಬೇಕು. ಈಗ ಪಡ್ಡು ಮಾಡೋಣ್ರಿ. ಇದು ಪಡ್ಡಿನ ಮನೆ ಅದ. ಈ ಸದ್ದ ಗ್ಯಾಸ್ ಮೇಲೆ ಇಟ್ಟು ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಹಚ್ತೀನಿ. ಇದು ಕಾಯ್ತಾನ ಒಂದು ಸ್ವಲ್ಪ ನಿಂದಿರ್ಬೇಕು. ಇದು ಕಾಯ್ದ ಮೇಲೆ ಪಡ್ಡು ಹಾಕ್ಬೇಕು. ಇದು ಈಗ ಕಾಯತ್ರಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋಣ. ಎಲ್ಲದಕ್ಕೂ ಹಾಕೋಣ. ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚುಣ್ರಿ. ಇದಕ್ಕೆ ಒಂದು 5 ನಿಮಿಷ ಬಿಟ್ಟು ತೆಗ್ಯಾನ್ರಿ. ಈ ಥರ ಉಬ್ಬಿರ್ತಾವ್ರಿ ಇವು. ಇವಕ್ಕೆ ಈ ಸದ್ದ ಹೊಳಸ್ಬೇಕ್ರಿ. ಈ ಥರ ಎಲ್ಲವೂ ಹೊಳಸ್ಬೇಕು. ಅತಿ ಚಂದ ಬರ್ತಾವ್ರಿ ಎಲ್ಲವು. ಇದಕ್ಕೆಲ್ಲ ಹೊಳ್ಳಿ ಶೇಕಿಂದ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕತ್ರಿ. ಅಂದ್ರೆ ಟೇಸ್ಟ್ ಬರ್ತಾವೆ. ಭಾಳ ಒಣರಾದಂದ್ರೂ ಟೇಸ್ಟ್ ಹತ್ತಂಗಿಲ್ಲ ಇವು. ಹಿಂಗೆಲ್ಲದಕ್ಕೊಂದು ಸ್ವಲ್ಪ 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 ಹಾಕ್ಕೊಂತ ಹೋದಂದ್ರೆ ಮತ್ತೊಂದು 2 ನಿಮಿಷ ಬಿಟ್ಟು ತೆಗೆದು ಬಿಡೋದ್ರಿ. ಭಾರಿ ಚಂದ ಬೇಯ್ತಾವ್ರಿ. ಇದು ಸಬ್ಬಸಿಗೆ, ಕೊತ್ತಂಬರಿ, ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ, ಇದು ಭಾರಿ ಟೇಸ್ಟ್ ಆಗ್ತದೆ. ಸ್ವಲ್ಪ ಜೋರಿಟ್ಟು
ಒಂದು 2 ನಿಮಿಷ ನೋಡೋದ್ರಿ ಹಿಂಗೆ. ಈಗ ಬೆಂದ್ಯಾವ ನೋಡ್ರಿ. ಈಗ ಈ ಥರ ಆದು ಅಂದ್ರೆ ತೆಗೆದು ಬಿಡೋದ್ರಿ. ಈಗ ನೋಡಿರಿ ಎಲ್ಲ ಚೆಂದಂಗೆ ಬೇದಿರ್ತಾವ. ಈಗ ತೆಗೆದು ಬಿಡೋಣ್ರಿ ಎಲ್ಲ. ಇವೆಲ್ಲ ಒಂದು ಪ್ಲೇಟಿಗೆ ತೆಗೆನ್ರಿ. ಈಗ ಬಿಸಿ ಬಿಸಿಯಾದ ಪಡ್ಡು ರೆಡಿ ಆಯ್ತು ನೋಡ್ರಿ. ಇದಕ್ಕೊಂದು ಸ್ವಲ್ಪ ಚಟ್ನಿ ಹಚ್ತೀನಿ. ಬಿಸಿ ಬಿಸಿ ಪಡ್ಡು ಮತ್ತು ಶೇಂಗಾ ಪುಟಾಣಿ ಚಟ್ನಿ ರೆಡಿ ಆಯಿತು. ಭಾರಿ ಟೇಸ್ಟಾಗಿರ್ತದೆ. ನೀವು ಮಾಡಿರಿ ನೋಡಿರಿ. ಹಿಂಗಾಗಿ ನೀವು ಮಾಡಿರಿ ಒಂದು ಸಾರಿ.